Hello students, welcome to Modern Auditing and Practices class. Session number 9, Planning of Audit and Control. Planning of Audit and Control. Audit planning is a major part of audit work for both internal and external audits. A good audit planning will help the auditors to minimize its risk, improve audit efficiency, and meet the objective at the minimum effort. ಸೊ ಆಡಿಟ್ ಪ್ಲ್ಯಾನಿಂಗ್ ಅನ್ನೋದು ಇಂಟರ್ನಲ್ ಆಡಿಟ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಆಡಿಟ್ ಆಗಿರ್ಬೋದು, ಅದಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಒಂದು ಒಳ್ಳೆ ಆಡಿಟ್ ಪ್ಲ್ಯಾನಿಂಗ್ ಏನಿದೆ ಅದು ಆಡಿಟರ್ಗೆ ಏನು ಆಡಿಟ್ ಮಾಡಬೇಕು ರಿಸ್ಕ್ ಬರುತ್ತೆ ಅದನ್ನು ಕಡಿಮೆ ಮಾಡುತ್ತೆ, ಮತ್ತು ಆಡಿಟ್ ಒಂದು ಕ್ವಾಲಿಟಿ ಮತ್ತು ಎಫಿಷಿಯನ್ಸಿನ ಮತ್ತು ಆಡಿಟ್ನ ಆಬ್ಜೆಕ್ಟಿವ್ನ ಅದು ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. Auditors are required to prepare a proper audit plan to ensure that all audit risks are identified and correct audit strategies are deployed to detect all concerning risk areas. ಸೊ ಆಡಿಟರ್ಸ್ ಏನು ಮಾಡಬೇಕಾಗುತ್ತೆ ಅಂತಂದರೆ, ಒಂದು ಸರಿಯಾದಂಥ ಒಂದು ಆಡಿಟ್ ಪ್ಲ್ಯಾನಿಂಗ್ನ ಮೊದಲೇ ಮಾಡ್ಕೊಂಡು ಹೋದಾಗ ಆಡಿಟಿಗೆ ಸಂಬಂಧಪಟ್ಟಂಥ ರಿಸ್ಕ್ ಏನಿದೆ ಅದನ್ನು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ, ಮತ್ತು ಕರೆಕ್ಟ್ ಆಡಿಟ್ ಸ್ಟ್ರಾಟಜಿ ಆಡಿಟ್ ಮಾಡೋಂಥ ಸ್ಟ್ರಾಟಜಿಗಳನ್ನು ಅವ್ರು ಏನು ಮಾಡ್ಕೋಬೇಕಾಗುತ್ತೆ, ಡೆಪ್ಲಾಯ್ಡ್ ಅದನ್ನು ಅನುಸರಣೆ ಮಾಡ್ಕೊಂಡು ಹೋದಾಗ ಈ ಆಡಿಟಲ್ಲಿ ಏನು ರಿಸ್ಕ್ ಅಂತ ಬರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದ ಆಡಿಟರ್ಸ್ ಟು ಪ್ರಿಪೇರ್ ಗುಡ್ ಸ್ಟ್ರಾಟಜಿಕ್ ಆಡಿಟಿಂಗ್ ಪ್ಲ್ಯಾನ್. ಇಫ್ ದ ಪ್ಲ್ಯಾನ್ ಈಸ್ ವೆಲ್ ಪ್ರಿಪೇರ್ಡ್, ಆಲ್ ಕೈಂಡ್ ಆಫ್ ಆಡಿಟ್ ರಿಸ್ಕ್ ಈಸ್ ಐಡೆಂಟಿಫೈಡ್ ಆ್ಯಂಡ್ ಡಿಟೆಕ್ಟೆಡ್. ಸೊ ಆಡಿಟರು ಒಂದು ಒಳ್ಳೆ ಸ್ಟ್ರಾಟಜಿನ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರೆ ಆವಾಗ ಆಡಿಟಲ್ಲಿ ಏನು ಸಮಸ್ಯೆಗಳಿರ್ತವೆ ಅದು ಐಡೆಂಟಿಫೈ ಮಾಡಿ ಮತ್ತು ಅದನ್ನು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮೀನಿಂಗ್ ಆಫ್ ಆಡಿಟ್ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ ಈಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಆಡಿಟ್ ಎಫೆಕ್ಟಿವ್ ವಿತಿನ್ ದ ಸ್ಪೆಸಿಫೈಡ್ ಟೈಮ್. ಆಡಿಟ್ ಪ್ಲ್ಯಾನಿಂಗ್ ಈಸ್ ಅ ಪ್ರೋಸೆಸ್ ಆಫ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಈಸ್ ಟು ಬಿ ಡನ್, ಹೂ ಈಸ್ ಟು ಡೂ ಇಟ್, how it is to be done, and when it is to be done by the auditors in order to have efficient and effective completion of work. ಸೊ ಪ್ಲ್ಯಾನಿಂಗ್ ಅನ್ನೋದು ಒಂದು ಎಫೆಕ್ಟಿವ್ ಆಡಿಟ್ಗೋಸ್ಕರ ಬೇಕಾಗುತ್ತೆ. ಸೊ ಆಡಿಟ್ ಅಂದರೆ ಏನು ಅಂತಂದರೆ ಇದೊಂದು ಪ್ರಕ್ರಿಯೆ ಆಗಿದೆ. ಯಾವ ರೀತಿ ಪ್ರಕ್ರಿಯೆ ಅಂತಂದರೆ, ಡಿಸೈಡಿಂಗ್ ಇನ್ ಅಡ್ವಾನ್ಸ್, ಮುಂದೆನೇ ಒಂದು ನಿರ್ಧಾರ ತಗೊಳ್ಬೇಕಾಗತ್ತೆ ಅಡ್ವಾನ್ಸ್ ಆಗಿ. ಯಾವುದರ ಬಗ್ಗೆ ಅಂತಂದರೆ, ವಾಟ್ ಈಸ್ ಟು ಬಿ ಡನ್, ಏನನ್ನು ಮಾಡಬೇಕು, ಹೂ ಈಸ್ ಟು ಡೂ ಇಟ್, ಯಾರು ಮಾಡಬೇಕು, ಹೌ ಇಟ್ ಈಸ್ ಟು ಬಿ ಡನ್, ಹೇಗೆ ಇದನ್ನು ಮಾಡಬೇಕು, ಆ್ಯಂಡ್ ವೆನ್ ಇಟ್ ಈಸ್ ಟು ಬಿ ಡನ್, ಯಾವಾಗ ಮಾಡಬೇಕು ಅನ್ನೋದನ್ನು ಆಡಿಟರು ಆಡಿಟರು ಫಸ್ಟೇ ಡಿಸೈಡ್ ಮಾಡಿರಬೇಕಾಗತ್ತೆ. ಆ ರೀತಿ ಡಿಸೈಡ್ ಮಾಡಿದಾಗ ಮಾತ್ರ, ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿದಾಗ ಮಾತ್ರ ಒಂದು ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟಾಗಿ ಆಡಿಟ್ ವರ್ಕು ಮುಗಿಯುತ್ತೆ. ಅಡ್ವಾಂಟೇಜಸ್ ಆಫ್ ಆಡಿಟ್ ಪ್ಲ್ಯಾನಿಂಗ್. ಅಕಾಂಪ್ಲಿಷ್ಮೆಂಟ್ ಆಫ್ ಆಬ್ಜೆಕ್ಟಿವ್. ಸೊ ಆಡಿಟ್ ಮಾಡಬೇಕಾದ್ರೆ ಅದರದೇ ಆದಂಥ ಕೆಲವೊಂದು ಆಬ್ಜೆಕ್ಟಿವ್ಗಳಿರ್ತವೆ, ಅದರದೇ ಆದ ಕೆಲವು ಉದ್ದೇಶಗಳಿರ್ತವೆ. ಆ ಉದ್ದೇಶಗಳ ಪೂರೈಕೆಗಾಗಿ ಮೊದಲೇ ವಾಟ್ ಹ್ಯಾಸ್ ಟು ಬಿ ಡನ್ ಅನ್ನೋದನ್ನು ಫಸ್ಟೇ ಫಿಕ್ಸ್ ವಾಟ್ ಆ್ಯಂಡ್ ಹೌ ಅನ್ನೋದನ್ನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾಗ ಅದರ ಆಬ್ಜೆಕ್ಟಿವ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಐಡೆಂಟಿಫಿಕೇಷನ್ ಆಫ್ ಪ್ರಾಬ್ಲಮ್ಸ್. ಸೊ ಆಡಿಟದ ಮುಂದೆ ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಅಲ್ಲಿ ಸಮಸ್ಯೆ ಏನು ಅನ್ನೋದು ನಮಗೆ ಗೊತ್ತಾಗಿರುತ್ತೆ. ಸೊ ಆ ಸಮಸ್ಯೆನ ಐಡೆಂಟಿಫೈ ಮಾಡಿ ಮತ್ತು ಅದಕ್ಕೆ ಸೊಲ್ಯೂಷನ್ ಹುಡ್ಕೊಳ್ಳೋದಕ್ಕೂ ಭಾಳ ಈಸಿ ಆಗುತ್ತೆ. ಟೈಮ್ಲಿ ಕಂಪ್ಲೀಷನ್ ಆಫ್ ವರ್ಕ್. ಸೊ ಕಂಪನಿಯ ಗಾತ್ರಕ್ಕೆ ತಕ್ಕಂತೆ ಮತ್ತು ವರ್ಕ್ಗೆ ತಕ್ಕಂತೆ ಅವರು ಏನು ಪ್ಲ್ಯಾನ್ ಮಾಡಿರ್ತಾರೋ ಅದರ ಮುಖಾಂತರ ಈ ವರ್ಕನ್ನು, ಆಡಿಟ್ ವರ್ಕನ್ನು ಅವ್ರು ಅಂದ್ಕೊಂಡಂಥ ಸಮಯದಲ್ಲೇ ಮುಗಿಸೋದಕ್ಕೆ ಸಾಧ್ಯವಾಗುತ್ತೆ. ಫೆಸಿಲಿಟೇಟ್ಸ್ ಕೋಆರ್ಡಿನೇಷನ್. ಸೊ ಯಾರು ಏನನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮೊದಲೇ ಸೂಚಿಸಿರೋದ್ರಿಂದ ಒಂದು ಆಡಿಟ್ ವರ್ಕಿನಲ್ಲಿ ಒಂದು ಕೋಆರ್ಡಿನೇಷನ್ ಏನು ಬೇಕಾಗುತ್ತೆ, ಆ ಕೋಆರ್ಡಿನೇಷನ್ನ ಇಲ್ಲಿ ನಾವು ನೋಡ್ಬೋದು. ಬೆಟರ್ ಆಡಿಟ್ ವರ್ಕ್. ಸೊ ಮೊದಲೇ ಪ್ಲ್ಯಾನ್ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು ಅನ್ನೋದು ಮೊದಲೇ ಪ್ಲ್ಯಾನ್ ಆಗಿರೋದ್ರಿಂದ ಆಡಿಟ್ ವರ್ಕು ಬೆಟರ್ ಆಗಿರುತ್ತೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆಡಿಟ್ ಪ್ಲ್ಯಾನಿಂಗ್.
ಸೊ ಆಡಿಟ್ ಪ್ಲ್ಯಾನಿಂಗ್ನ ಅಫೆಕ್ಟ್ ಮಾಡುವಂಥ ಫ್ಯಾಕ್ಟರ್ಸ್ಗಳು ಯಾವ್ಯಾವುದು ಅಂತ ಅಂದರೆ ಆಡಿಟ್ ಪ್ಲ್ಯಾನಿಂಗ್ ಮೇಲೆ ಪ್ರಭಾವ ಬೀರುವ ಅಂಶಗಳು. ಸೈಜ್ ಆಫ್ ದ ಕಂಪನಿ ಆ್ಯಂಡ್ ನೇಚರ್ ಆಫ್ ಇಟ್ಸ್ ಆಪರೇಷನ್. ಕಂಪನಿಯ ಗಾತ್ರ ಮತ್ತು ಕಂಪನಿ ಯಾವ ರೀತಿಯ ಒಂದು ಆಪರೇಷನ್ ಏನು ಮಾಡುತ್ತೆ ಅಂದ್ರೆ ಅದರ ಕಾರ್ಯವಿಧಾನದ ಯಾವ ರೀತಿ ಇದೆ ಅದು ಈ ಆಡಿಟ್ ಪ್ಲ್ಯಾನಿಂಗ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಸೊ ಸಣ್ಣ ಕಂಪ್ನಿಗಳಾದರೆ ಸಮಸ್ಯೆ ಇಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳಾದಾಗ ಆವಾಗ ಏನಾಗುತ್ತೆ ಅಂತಂದರೆ ಆಡಿಟ್ ಪ್ಲ್ಯಾನಿಂಗಿಗೆ ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ. ಮತ್ತು ಅದರ ಆಪರೇಷನ್ ಕಂಪನಿಯ ಯಾವ ರೀತಿ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ, ಅದರ ನೇಚರ್ ಏನಿದೆ ಅದು ಕೂಡ ಏನಾಗುತ್ತೆ ಅಂದರೆ ಈ ಆಡಿಟ್ ಪ್ಲ್ಯಾನಿಂಗ್ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅಕೌಂಟಿಂಗ್ ಸಿಸ್ಟಮ್, ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಅದರೆನ್ಸ್ ಟು ಸ್ಟ್ಯಾಂಡರ್ಡ್ಸ್. ಸೊ ಅಕೌಂಟಿಂಗ್ ಸಿಸ್ಟಮ್ ಒಂದೊಂದು ಕಡೆ ಒಂದೊಂದು ರೀತಿ ಅಕೌಂಟಿಂಗ್ ಸಿಸ್ಟಮ್ಗಳಿರ್ತವೆ. ಸೊ ಅಲ್ಲಿ ಕಂಪ್ನಿಯಲ್ಲಿ ಬಳಸ್ತಾ ಇರುವಂಥ ಅಕೌಂಟಿಂಗ್ ಸಿಸ್ಟಮು ಮತ್ತು ಅಲ್ಲಿ ಒಂದು ಇಂಟರ್ನಲ್ ಕಂಟ್ರೋಲು ಯಾವ ರೀತಿ ಇದೆ. ಒಂದು ಒಳ್ಳೆ ಇಂಟರ್ನಲ್ ಕಂಟ್ರೋಲ್ ಇದ್ದಾಗ ಆಡಿಟ್ ಮಾಡಬೇಕಾದ್ರೆ ಕಷ್ಟ ಏನೂ ಇರೋದಿಲ್ಲ. ಇಂಟರ್ನಲ್ ಕಂಟ್ರೋಲು ಸರಿ ಇಲ್ಲದ ಸಂದರ್ಭದಲ್ಲಿ ಆಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಅವರ ಸ್ಟ್ಯಾಂಡರ್ಡ್ಸ್ಗಳು ಅಂದರೆ ಅಕೌಂಟಿಂಗ್ ಸಂಬಂಧಪಟ್ಟಂಥ ಸ್ಟ್ಯಾಂಡರ್ಡ್ಗಳನ್ನ ಯಾವ ರೀತಿ ಅವರು ಫಾಲೋ ಮಾಡ್ತಾ ಇದ್ದಾರೆ ಇವು ಕೂಡ ಏನಾಗುತ್ತೆ ಅಂದರೆ ಆಡಿಟ್ ಪ್ಲ್ಯಾನಿಂಗ್ ಮೇಲೆ ಪ್ರಭಾವವನ್ನು ಬೀರುತ್ತೆ. ಎನ್ವಿರಾನ್ಮೆಂಟ್ ಇನ್ ವಿಚ್ ದ ಕಂಪನಿ ಆಪರೇಟ್ಸ್. ಸೊ ಕಂಪನಿ ಏನು ಕಾರ್ಯನಿರ್ವಹಿಸ್ತಾ ಇದೆ ಆ ಒಂದು ವಾತಾವರಣ, ಆ ಎನ್ವಿರಾನ್ಮೆಂಟ್ ಏನಿದೆ ಅದು ಕೂಡ ಆಡಿಟ್ ಪ್ಲ್ಯಾನಿಂಗಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ವಿತ್ ದ ಕ್ಲೈಂಟ್. ಹಳೆ ಎಕ್ಸ್ಪೀರಿಯೆನ್ಸು, ಈ ಕ್ಲೈಂಟ್ ಏನು ಆಡಿಟಿಂಗ್ ಇದೆ ಮೊದಲೆಲ್ಲ ಎರಡು ಅಥವಾ ಮೂರನೇ ಬಾರಿ ಇಲ್ಲಿ ಆಡಿಟಿಂಗ್ ಬಂದರೆ ಆ ಕ್ಲೈಂಟ್ ಬಗ್ಗೆ ಗೊತ್ತಿದ್ದಾಗ, ಆ ಕಂಪ್ನಿ ಬಗ್ಗೆ ಗೊತ್ತಿದ್ದಾಗ ಸೊ ಅವ್ರಿಗೆ ಆಡಿಟ್ ಮಾಡೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ನಾಲೆಡ್ಜ್ ಆಫ್ ಕ್ಲೈಂಟ್ಸ್ ಬಿಸ್ನೆಸ್. ಸೊ ಕ್ಲೈಂಟ್ಸ್ದು ಬಿಸ್ನೆಸ್ ಏನಿದೆ ಅದರ ಬಗ್ಗೆ ಆಡಿಟರ್ಗೆ ಗೊತ್ತಿದ್ದಾಗ, ಸೊ ಅದರ ಬಗ್ಗೆ ನಾಲೆಡ್ಜ್ ಇದ್ದಾಗ ಅವ್ರೇನು ಮಾಡ್ಬೋದು, ಪ್ಲ್ಯಾನಿಂಗ್ನ ಮಾಡ್ಕೊಳ್ಳೋಕ್ಕೆ ಭಾಳ ಈಸಿ ಆಗಿದೆ. ಅದ್ರ ಬಗ್ಗೆ ಅವ್ರಿಗೆ ಸರಿಯಾದ ನಾಲೆಡ್ಜ್ ಇಲ್ಲದೆ ಇದ್ದಾಗ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.